ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೆಎಸ್ಆರ್ಟಿಸಿಗೆ ಲಾಭ ಬಂದಿದೆ. ಕಳೆದ ಸಾಲಿನಲ್ಲಿ 114.95 ಕೋಟಿ ರೂಪಾಯಿ ಲಾಭ ಗಳಿಸಿದ್ದು ಈ ಬಾರಿ ಲಾಭದಲ್ಲೇ ಇರಲಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಶಾಂತಿನಗರದಲ್ಲಿರುವ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸತತವಾಗಿ ನಷ್ಟದ ಹಾದಿಯಲ್ಲಿ ಬಂದಿರುವ ಕೆಎಸ್ಆರ್ಟಿಸಿ ಇದೀಗ ಲಾಭಕ್ಕೆ ತಿರುಗಿದೆ. ಆದರೆ ಈ ಬಾರಿ ಸಿಬ್ಬಂದಿ ವೇತನ ಹೆಚ್ಚಳ, ಡೀಸೆಲ್ ದರ ಹೆಚ್ಚಳ, ಸಾರಿಗೆ ಮುಷ್ಕರ, ರಾಜ್ಯ ಬಂದ್, ನೋಟು ಅಮಾನ್ಯೀಕರಣದಿಂದಾಗಿ 4 ನಿಗಮದಿಂದ 55 ಕೋಟಿ ರೂಪಾಯಿ ನಷ್ಟವಾಗಿದೆ. ಆದರೂ ಸಂಸ್ಥೆ ವಾರ್ಷಿಕ ಲಾಭದಲ್ಲಿ ಇರಲಿದೆ. ಲಾಭದ ಪ್ರಮಾಣದಲ್ಲಿ ಕಡಿಮೆ ಆಗಲಿದೆ ಅಂತ ಹೇಳಿದರು. ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿ ಕೂಡ ಲಾಭದಲ್ಲಿದೆ. ಈಶಾನ್ಯ ಸಾರಿಗೆ ಮತ್ತು ವಾಯುವ್ಯ ಸಾರಿಗೆ ನಿಗಮಗಳ ನಷ್ಟದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಕೂಡ ಹೇಳಿದರು. ಈಗ BMTCಯಲ್ಲೂ ಭಾಳ ಹಿಂದೆನೇ ಇತ್ತು. ಈಗ ಅದು ಭಾಳ ಕಡಿಮೆ, ಒಂದು 200 ಬಸ್ ಏನೋ ಮಾಡಿದ್ರು. ಈಗ ವೈಫೈ ಸಹಜವಾಗಿ ಎಲ್ಲ ಕಡೆ ಕೂಡ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ KSRTC ಬಸ್ ಸ್ಟ್ಯಾಂಡ್ಸಲ್ಲಿ ಎಲ್ಲ ಕಡೆ ಮಾಡೋದಕ್ಕೆ ಈಗಾಗಲೇ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಹಾಕ್ತಾರೆ, ಪ್ರತಿ ಹಬ್ಬಕ್ಕೂ ಕೂಡ ಹೆಚ್ಚುವರಿ ಬಸ್ಸುಗಳನ್ನ ಸಹಜವಾಗಿ ನಾವು ಹಾಕ್ತೀವಿ. ಜೂನ್ 30, 2016ವರೆಗೂ ಕೂಡ KSRTC ಒಂದಕ್ಕೆ 107 ಪ್ರಶಸ್ತಿ ಬಂದಿತ್ತು. ಅದಕ್ಕೆ ನಾವು ಈ ಲಿಮ್ಕಾ ದಾಖಲೆ 100ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳು ಒಂದು ಸಂಸ್ಥೆಗೆ ಬಂದಿರೋದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಲಿಮ್ಕಾ ಒಂದು ಅವಾರ್ಡು ಕೂಡ ಬಂತು. ಮತ್ತು ಅದಾದ ಮೇಲೆ ಈಗ ನಮ್ಗೆ ಇನ್ನೂ 165 ಟೋಟಲ್ ಆಗಿ